ನಮ್ಮ ಶಿವಮೊಗ್ಗದಲ್ಲೂ ಮಂಗಳೂರಿಗೆ ಹೋಗೋಕ್ಕೆ ಬಸ್ಸಿಗೆ ಬರ ಇದೆ ಅಂತ ಗೊತ್ತಾಗಿದ್ದು ಇವತ್ತೇ 9:15 ಇವಾಗ 11 ಗಂಟೆ ಆಗ್ತಾ ಬಂತು. ಇಷ್ಟೊತ್ತಾದರೂ ಬಸ್ ಇಲ್ಲ. ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡಿದ್ರೆ ಹೇಗೆ ಹೋಗಿದ್ದೀನಿ ಅಂತಲೇ ಗೊತ್ತಿಲ್ಲ. ಇವತ್ತು ಟ್ರಾವೆಲ್ ಫೀಲ್ ಮಾಡಿದ್ದು ಎಕ್ಸ್ಪೀರಿಯನ್ಸೇ ಬೇರೆ ಥರ ಇತ್ತು. ಯಾವಾಗ್ಲೂ ಶಿವಮೊಗ್ಗದಿಂದ ಸೀಟ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ವಿಂಡೋ ಸೈಡ್ ವೆದರ್ನ ಎಂಜಾಯ್ ಮಾಡಿಕೊಂಡು ಆ ವೆದರ್ನ ನೋಡಿಕೊಂಡು ಫೀಲ್ ಮಾಡಿಕೊಂಡು ಹಂಗೆ ಟ್ರಾವೆಲ್ ಮಾಡ್ತಾ ಇದ್ದಿದ್ದು. ಇವತ್ತು ಸೀಟೇ ಇಲ್ಲ, ಫುಲ್ ರಶ್ಶು ಮಂಗಳೂರು ಬಸ್ಸು. ಆಮೇಲೆ ಎಂತ ಬೇರೆ ವಿಧಿ ಇಲ್ಲ, ಸ್ಟೆಪ್ಸ್ ಹತ್ರನೇ ಕುತ್ಕೊಂಡು ಓದಾಡ್ಕೊಂಡು ನಿದ್ರೆ ಮಾಡಿಕೊಂಡು ಹಂಗೆ ಬಂದಿದ್ದಾಯಿತು. ಆ್ಯಂಡ್ ಫೈನಲಿ ಬೆಳಗ್ಗೆ ರೀಚ್ ಆಗಿದ್ದು ಮಂಗಳೂರಿಗೆ ಎಷ್ಟು 4:45 ಅಷ್ಟೊತ್ತಿಗೆ. 4:45 ರೀಚ್ ಆದ್ರೂ ನಾನು ಬರಬೇಕಾಗಿದ್ದ ಪ್ಲೇಸಿಗೆ ಇದ್ದಿದ್ದು ಬಸ್ಸು 6 ಗಂಟೆಗೆ. ಸೊ ಬಸ್ ಸ್ಟಾಪಲ್ಲೇ ಕುತ್ಕೊಂಡು ನಿದ್ರೆ ಹೋಗಿರೋದೇ ಗೊತ್ತಿಲ್ಲ. ಆ ಥರ ನಿದ್ರೆ ಮಾಡಿಬಿಟ್ಟಿದ್ದೀನಿ. ಆಮೇಲೆ ನೋಡಿದ್ರೆ ಬಸ್ ಬಂದಿದ್ದ ಬಸ್ಸಿಗೆ ಹತ್ಕೊಂಡು ಮತ್ತೆ ಇವಾಗ ನಾನು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಬರ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಅದು ಒಂಥರ ಬೇರೆ ಥರನೇ. ಹಾಯ್ ಹಲೋ ನಮಸ್ಕಾರ ರೀ, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ನಿಮ್ಮ ಭೇಟಿಯಾಗಿ ತುಂಬ ದಿನ ಆಗೋಯ್ತಲ್ವಾ. ಬಹಳ ದಿನಗಳ ನಂತರ ಎಕ್ಸಾಮ್ ಮುಗಿಸ್ಕೊಂಡು ನಾನು ಹೊರಟಿದ್ದು ಮಂಗಳೂರು ಹೋಗೋಣ ಅಂತ. ಆ್ಯಂಡ್ ಇವತ್ತು ಹೊರಟಿದ್ದು ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ನಮಗೆ ಎಕ್ಸಾಮ್ ಮುಗೀತು. ಬೆಳಗ್ಗೆ 10 ಗಂಟೆಗೆ ಹೋಗಿದ್ದು, 1 ಗಂಟೆಗೆ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಬಿಟ್ಟಿದ್ದೆ. ಮಲ್ಕೊಂಡು ಮತ್ತೆ ಪಟ್ಟನಾಗಿ ಎದ್ದು ತಲೆ ಸ್ನಾನ ಮುಗಿಸ್ಕೊಂಡು ನಮ್ಮ ಶಂಕರಗಢದಿಂದ ಇರುವಂತಹ ಲಾಸ್ಟ್ ಬಸ್ಸಿಗೆ ಅಂದರೆ 8:35 ಇರೋ ಬಸ್ಸಿಗೆ ಹತ್ಕೊಂಡು ಶಿವಮೊಗ್ಗ ಹೋಗಿ ಶಿವಮೊಗ್ಗದಿಂದ ಹೊರಟಿದ್ದು ಮತ್ತೆ ಮಂಗಳೂರು ಕಡೆಗೆ. ಇವತ್ತು ನೋಡಿದ್ರೆ ಮಂಗಳೂರಲ್ಲಿ ಸೀಟೇ ಸಿಕ್ಕಲಿಲ್ಲ. ಮಂಗಳೂರಿಗೆ ಹೋಗ್ಬೇಕಾದ್ರೆ ಬಸ್ ಫುಲ್ಲು ರಶ್ ಆಗಿಬಿಟ್ಟಿತ್ತು. ಸೊ ಸ್ಟೆಪ್ಸ್ ಮೇಲೆ ಮಲ್ಕೊಂಡು ನಾನು ಹಾಗೆ ಟ್ರಾವೆಲ್ ಮಾಡಿದ್ದಾಯಿತು. ಟ್ರಾವೆಲ್ ಮಾಡಿಕೊಂಡು ಹಾಗೆ ಮಂಗಳೂರೇನೋ ರೀಚ್ ಆದೆ. ಆ್ಯಂಡ್ 4:45 ನಾವು ಮಂಗಳೂರು ರೀಚ್ ಆಗಿದ್ದು. ಆ್ಯಂಡ್ 6 ಗಂಟೆಗೆ ನನಗೆ ಹೋಗಬೇಕಾಗಿರೋ ಪ್ಲೇಸಿಗೆ ಬಸ್ ಇದರಿಂದ 6 ಗಂಟೆವರೆಗೂ ಮಲಗೇ ಬಿಟ್ಟಿದ್ದೀನಿ ಬಸ್ ಸ್ಟ್ಯಾಂಡಲ್ಲೇ ಕೂತ್ಕೊಂಡು. ಆ್ಯಂಡ್ ಹಾಗೆ ಹೋಗ್ತಾ ಸಾರಿ ಎಲ್ಲೋ ಫ್ಲೋ ಮಿಸ್ ಆಯ್ತಲ್ವಾ. ಎಸ್, ಹಾಗೆ 6 ಗಂಟೆಗೆ ಮಲ್ಕೊಂಡೆ. ಆಮೇಲೆ ನಾನು ಹೋಗ್ಬೇಕಾಗಿರೋ ಪ್ಲೇಸಿಗೆ ಬಸ್ ಬಂತು. ಆಮೇಲೆ ಬಸ್ ಹತ್ಕೊಂಡು ಕೂತ್ಕೊಂಡೆ. ಆಮೇಲೆ ಒಂದು ಮುದ್ದಾದ ಮಗು ಎದುರುಗಡೆ ಮಾತಾಡ್ತಿತ್ತು, ಅದನ್ನು ನೋಡಿಕೊಂಡು ಹಾಗೆ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದೆ. ಟ್ರಾವೆಲ್ ಮಾಡಿಕೊಂಡು ಅಲ್ಲೊಂದು ಹೋಟ್ಲುದು ಅಂದರೆ ಅಷ್ಟು ಬೆಳಗ್ಗೆನೇ ತಿಂಡಿಗೆಲ್ಲ ಅಷ್ಟೊಂದು ಜನ ನಿಂತಿದ್ರಲ್ಲ, ಅದನ್ನೆಲ್ಲ ನೋಡಿಕೊಂಡು ಮತ್ತು ಈ ವಿಡಿಯೋ ಮಾಡಿಕೊಂಡು ನಾನು ನನ್ನ ಟ್ರಾವೆಲ್ನ ಆರಂಭ ಮಾಡಿದೆ. ನೋಡಿ, ಆ ವೆದರ್ ಮಾರ್ನಿಂಗ್ ನೋಡೋದೇ ಒಂದು ಖುಷಿ ಆಗ್ತಾಯಿತ್ತು ನನಗೆ. ಆ್ಯಕ್ಚುಲಿ ಏನು ಗೊತ್ತಾ, ಯಾವಾಗಲೂ ಅಷ್ಟೇ ಹೋಗೋ ಪ್ಲೇಸ್ಗಿಂತ ಹೋಗೋ ಏನು ವೇ ಇದೆ ಅಥವಾ ಹೋಗೋ ರೂಟ್ಸ್ ಇದೆ, ಅದನ್ನು ಎಂಜಾಯ್ ಮಾಡ್ತೀನಿ. ಅದೇ ಹೇಳ್ತಾರಲ್ಲ, ಹೋಗೋ ಸ್ಥಳಕ್ಕಿಂತ ಹೋಗೋ ದಾರಿ ತುಂಬ ಚೆನ್ನಾಗಿರುತ್ತೆ ಅಂತ. ಅದನ್ನು ಎಂಜಾಯ್ ಮಾಡೋಕ್ಕೋಸ್ಕರ ನಾನು ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಅಲ್ಲಿ ಹೋಗಬೇಕಾಗಿದ್ದ ಪ್ಲೇಸಿಗೆ ಹೋಗಿ ಕೆಲಸ ಮುಗಿಸ್ಕೊಂಡೆ. ಆ್ಯಂಡ್ ವಿತಿನ್ 1 ಅವರಲ್ಲಿ ನನ್ನ ಕೆಲಸ ಮುಗೀತು. ಆ್ಯಂಡ್ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಮತ್ತೆ ನಾನು ರಿಟರ್ನ್ ಬರಬೇಕಾದ್ರೆ ಈ ಹೂವನ್ನು ಒಳ್ಳೆ ವೀಡಿಯೋ ಮಾಡಿಕೊಂಡು ಮತ್ತೆ ಒಂದಷ್ಟು ನನಗೆ ಆ ಬೆಳಗ್ಗೆ ವೆದರ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಒಂದಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ಶುರು ಮಾಡಿದೆ, ನೋಡ್ತಿರ್ಬೋದು. ಆ್ಯಂಡ್ ಮಾರ್ನಿಂಗ್ ಇತ್ತಲ್ಲ, ಆ ಟೈಮಿಂಗ್ಸು ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಇದನ್ನು ಹೇಳಲೇಬೇಕು, ಎದುರುಗಡೆ ಅಲ್ಲಿ ಏನು ನಿಂತಿದೆಯಲ್ಲ ವ್ಯಾನು, ಅಂದರೆ ಕಸ ತೊಟ್ಟಿ ಗಾಡಿ. ನಾನು ಹಿಂಗೆ ವೀಡಿಯೋ ಮಾಡಬೇಕಾದ್ರೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬಂದು ಏನಂದ್ರು ಗೊತ್ತಾ, ಯಾಕೆ ಮೇಡಮ್ ವೀಡಿಯೋ ಮಾಡಿಕೊಳ್ರಿ, ಏನಾದರೂ ಆಯಿತಾ? ಸಾರಿ ಮೇಡಮ್, ಅದು ಕೈಗೆ ಗ್ಲೌಸ್ ಹಾಕೋದು ಮರ್ತ್ಬಿಟ್ಟಿದ್ದೀನಿ, ಹೀಗೆಲ್ಲ ಹೇಳ್ತಿದ್ದಾರೆ. ನಾನು ಆ್ಯಕ್ಚುಲಿ ಇಲ್ಲ ನಾನು ಡೈಲಿ ವ್ಲಾಗ್ಸಿಗೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ಕೊಂಡಿದ್ದು ಅಂತ ಹೇಳಿ, ಭಯ ಪಡಬೇಡಿ, ಏನೂ ಆಗಲ್ಲ ಅಂತ ಹೇಳಿ ನಾನು ಬಸ್ ಸ್ಟ್ಯಾಂಡಲ್ಲಿ ಒಂದಷ್ಟು ಹೊತ್ತು ಕೂತ್ಕೊಂಡು ಬಸ್ ಸ್ಟ್ಯಾಂಡ್ ಕಾಯಕ್ಕೆ ಸ್ಟಾರ್ಟ್ ಮಾಡಿ ಹೊರಟೆ ನಾನು ಗೌರ್ಮೆಂಟ್ ಬಸ್ಸಿಂದ ಮತ್ತೆ ಮಂಗಳೂರಿಗೆ. ಆ್ಯಂಡ್ ಅಲ್ಲಿ ವೀಡಿಯೋ ಮಾಡಬೇಕಾದ್ರೆ ನಾನು ಆಪೋಸಿಟ್ ಇರೋರು ಫುಲ್ ನಗಾಡೋಕ್ಕೆ ಶುರು ಮಾಡಿಬಿಟ್ರು. ನನ್ನನ್ನೇ ಝೂಮ್ ಆಗ್ತಾಯಿದ್ದಾರೆ, ವೀಡಿಯೋ ಮಾಡ್ತಿದ್ದಾರೆ ಅಂದ್ಕೊಂಡು ಫುಲ್ ನಗಾಡ್ತಿದ್ರು. ಆ್ಯಂಡ್ ಅವ್ರು ಮಾಡೋದು ನೋಡಿ ನನಗೆ ಫುಲ್ ನಗು ಬರ್ತಾಯಿತ್ತು. ಆಮೇಲೆ ಮತ್ತೆ ಬಂದು 10 ಗಂಟೆ ಒಳಗೆಲ್ಲ ನಾನು ಆಲ್ರೆಡಿ ನಮ್ಮ ಶಿವಮೊಗ್ಗಕ್ಕೆ ಹೋಗಬೇಕಂತ ರಿಟರ್ನ್ ಬಸ್ ಹತ್ಬಿಟ್ಟಿದ್ದೆ. ಆ್ಯಂಡ್ ನೋಡ್ಬೋದು, 318 ರೂಪಾಯಿ ಟಿಕೆಟ್ ಇರುವಂತಹ ಅದು ನಮಗೆ ಫ್ರೀ ಆಗಿ ಸಿಕ್ಕಿರುವಂಥದ್ದು. ಆ್ಯಂಡ್ ಅಲ್ಲಿಂದ ಮತ್ತೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡೆ. ಒಂದಷ್ಟು ವಿಡಿಯೋ ಕ್ಲಿಪ್ಸ್ಗಳನ್ನ ತುಂಬ ಚೆನ್ನಾಗಿ ತಗೊಳ್ತಾ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದ್ದು. ಆ್ಯಂಡ್ ವೈಬ್ ಇದೆಯಲ್ಲ, ನಿಜವಾಗ್ಲೂ ಅದೇನೋ ಗೊತ್ತಿಲ್ಲ ನನಗೆ,
ಹೇಳ್ಕೊಳ್ಳೋದಷ್ಟೇ. ಅಂದರೆ ನಾನು ಈ ಪ್ಲೇಸಿಗೆ ಹೋಗ್ತೀನಿ, ಆ ಪ್ಲೇಸಿಗೆ ಹೋಗ್ತೀನಿ ಅಂತ. ನನಗೆ ಹೋಗೋ ಪ್ಲೇಸ್ಗಿಂತ ಆ್ಯಕ್ಚುಲಿ ಕೆಲವೊಬ್ರು ಕೇಳ್ತಾರೆ, ಯಾಕೆ ನೀನು ಜಾಸ್ತಿ ಮಂಗಳೂರು ಕಡೆ ಹೋಗ್ತೀಯಾ, ಆ ಕಡೆ ಉತ್ತರ ಕರ್ನಾಟಕ ಸೈಡೇ ಜಾಸ್ತಿ ಹೋಗ್ತೀಯಾ, ಏನಿದೆ ಅಲ್ಲಿ ನಿನ್ಗೆ ಅಂಥದ್ದು, ನೋಡಿದ್ದೇ ಪ್ಲೇಸ್ ನೋಡ್ತೀಯಾ, ಬೋರ್ ಆಗಲ್ವ ಅಂತ. ಆ್ಯಕ್ಚುಲಿ ನನಗೆ ನೋಡೋ ಪ್ಲೇಸ್ ಎಲ್ಲ ಇಂಪಾರ್ಟೆಂಟು, ಹೋಗೋ ದಾರಿ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟು. ಹೇಳ್ಬೋದು ಎಂತ, ಆ ದಾರಿಲಿ ಏನಂತ ಸಿಗತ್ತೆ. ತುಂಬ ಮನಸ್ಸಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ನಮ್ಮ ಲೈಫಲ್ಲಿ ಏನೋ ಒಂದು ಪೇಯ್ನ್ ಇದ್ರೂ ಮರಿಬೇಕು ಅನ್ನೋಂತಹ ಮನಸ್ಥಿತಿ ಅಲ್ಲಿ ಸೃಷ್ಟಿಯಾಗತ್ತೆ. ಆ್ಯಂಡ್ ಕೇಳ್ಬೋದು, ಅದು ಸೇಮ್ ಪ್ಲೇಸ್ಗಳೇ, ಅದು ಎಷ್ಟು ಸಲ ನೋಡ್ತೀಯ ಅಂತ. ಆ ಹೋಗೋ ದಾರಿಲಿ ಪ್ರತಿ ಸಲ ಹೋದಾಗಲೂ ಹೊಸ ಗಿಡ, ಮರ, ಬಳ್ಳಿ ಎಲ್ಲನೂ ಚೇಂಜ್ ಆಗಿರುತ್ತೆ. ಏನು ಬೆಳೆದಿರೋ ಜಾಗದಲ್ಲೇ ಗಿಡಗಳು ಬೇರೆ ಬೆಳೆದಿರ್ಬೋದು, ಅಥವಾ ಮರಗಳು ಒಣಗಿರ್ಬೋದು, ಅಥವಾ ಹಚ್ಚ ಹಸಿರಿಂದ ಕೂಡಿರ್ಬೋದು. ಅದೆಲ್ಲ ಚೇಂಜ್ ಇರುತ್ತೆ ಆಯಿತಾ. ನೀವು ಎಷ್ಟೇ ಹೇಳಿದ್ರು ಹೋದ ಪ್ಲೇಸಿಗೆ ಹೋಗೋಕ್ಕೆ ಬೇಜಾರಾಗಲ್ವಾ ಅಂದರು, ಇಲ್ಲ, ಪ್ಲೇಸಿಗೆ ಹೋಗೋಕ್ಕೆ ಬೇಜಾರಾದರೂ ನನಗೆ ಹೋಗೋ ದಾರಿ ಯಾವತ್ತೂ ಬೇಜಾರು ಮಾಡಲ್ಲ, ಅಷ್ಟು ಖುಷಿ ಸಿಗುತ್ತೆ. ಆ್ಯಕ್ಚುಲಿ ನಾನು ಜಾಸ್ತಿ ಒಂಟಿಯಾಗಿಯೇ ಇರೋದ್ರಿಂದ ಆ್ಯಂಡು ಸೋಲೋ ಟ್ರಾವೆಲ್ನ ಎಂಜಾಯ್ ಮಾಡೋದ್ರಿಂದ ನನಗೆ ಬೇರೆಯವ್ರ ಜೊತೆ ಅಷ್ಟು ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಕ್ಸ್ಪೆಕ್ಟ್ ಮಾಡದೇ ಇರೋದ್ರಿಂದ ನನಗೆ ಟ್ರಾವೆಲ್ ಅನ್ನೋದು ತುಂಬ ಕಂಫರ್ಟ್ ಝೋನ್ ಕೊಡುತ್ತೆ. ಆ್ಯಂಡ್ ನನಗೆ ಸಿಕ್ಕಾಬಡೆ ಇಷ್ಟ ಕೂಡ ಆಗುತ್ತೆ. ಇದರಲ್ಲಿ ನನ್ನ ಮನಸ್ಸಲ್ಲಿ ಏನೇ ನೋವಿದ್ರು ಏನಿದ್ರು ಎಲ್ಲನೂ ಮರಿತೀನಿ. ಆ ವಿಂಡೋ ಸೈಡ್ ತಲೆ ಹಾಕ್ಕೊಂಡು ಕುತ್ಕೊಂಡ್ಬಿಟ್ರೆ ಇದೆಯಲ್ಲ, ಅದು ಬಿಡಿ, ಅದು ಕೆಲವೊಂದನ್ನು ಫೀಲ್ ಮಾಡ್ಬೋದಷ್ಟೇ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನಾವು ಹೇಗೆ ಅದನ್ನು ಎಂಜಾಯ್ ಮಾಡ್ತಿದ್ದೀವಿ, ಏನು ಮಾಡ್ತಾಯಿದ್ದೀವಿ, ನಮ್ಮ ಮನಸ್ಸೊಳಗೆ ಏನಾಗ್ತಿದೆ, ಆ ವೆದರ್ ನಮಗೆ ಹೇಗೆ ಸಪೋರ್ಟ್ ಮಾಡ್ತಾ ಇರುತ್ತೆ, ನಮ್ಮ ಮನಸ್ಥಿತಿನ ಹೇಗೆ ಸುಧಾರಿಸೋಕ್ಕೆ ಪ್ರಯತ್ನ ಪಡುತ್ತೆ, ಈ ಥರ ಎಲ್ಲದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ. ಈಗ ನೋಡಿ, ಹೋಗ್ತಾ ಘಾಟ್ ಸೆಕ್ಷನಲ್ಲೆಲ್ಲ ಒಂದು ಪ್ಲೇಸ್ಗಳನ್ನ ನೋಡೋದಿದೆಯಲ್ಲ, ಆ ಖುಷಿನೇ ಬೇರೆ ಕಣ್ರಿ. ಏನಾದರೂ ಆ ಬೆಟ್ಟ ಗುಡ್ಡ ಹಚ್ಚ ಹಸಿರಿಂದ ಕೂಡಿರುವಂತಹ ಆ ಪ್ರಕೃತಿ, ನಿಸರ್ಗ, ಇವುಗಳ ಮಧ್ಯೆ ನಾವೆಲ್ಲ ಏನೂ ಅಲ್ಲ, ಏನು ಅಂದರೆ ಏನೂ ಅಲ್ಲ ಆಯಿತಾ. ಬಟ್ ನಾವು ಇವತ್ತಿನ ದಿನಗಳಲ್ಲಿ ನಮ್ಮ ಸ್ವಾರ್ಥಕ್ಕೋಸ್ಕರ ಇಡೀ ಪ್ರಕೃತಿಯನ್ನು ನಾಶ ಮಾಡ್ತಾಯಿದ್ದೀವಿ. ಆ್ಯಂಡ್ ಹೀಗೆ ಮಾಡ್ತಾ ಹೋದರೆ ನಾವು ಫ್ಯೂಚರಲ್ಲಿ ಒಂದಿನ ಪ್ರಕೃತಿ ನಮ್ಮನ್ನು ಸೇರಿ ನಾಶ ಮಾಡೋದ್ರಲ್ಲಿ ಡೌಟೇ ಇಲ್ಲ. ನೋಡಿ ಏನು ಚೆನ್ನಾಗಿ ಕಾಣಿಸುತ್ತಲ್ವ ಅದು. ಎಸ್, ಪ್ರಕೃತಿ ನಮ್ಮನ್ನು ನಾವೆಷ್ಟು ಹಾಳು ಮಾಡ್ತಾಯಿದ್ದೀವಿ, ಅದು ನಮ್ಮನ್ನು ಅದಕ್ಕಿಂತ ಹೆಚ್ಚಾಗಿ ಹಾಳು ಮಾಡೋಕ್ಕೆ ಶುರು ಮಾಡುತ್ತೆ. ಆ್ಯಂಡ್ ಅಷ್ಟೇ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ದೆಹಲಿಲಿ ಏನಾಗ್ತಿದೆ ಹೇಳಿ, ಎಲ್ಲ ಅಭಿವೃದ್ಧಿ ಹಾಳು ಮೂಡು ನಾವೇನೋ ದೇಶಕ್ಕೆ ಮಾಡ್ತೀವಿ ಅಂತ ಹೋಗಿ ಇವತ್ತು ವಾಯು ಮಾಲಿನ್ಯದಿಂದ ತುಂಬಿ ಮುಳುಗಿ ಹೋಗಿದೆ ಆಯಿತಾ. ಸೊ ಹಾಗೆ ಏನು ಅದರಿಂದ ಒಂದಷ್ಟು ಅಸ್ತಮಾ ಪ್ರಾಬ್ಲಮ್ಸು, ಹಾರ್ಟ್ ಪ್ರಾಬ್ಲಮ್ಸು, ಕಿಡ್ನಿ ಪ್ರಾಬ್ಲಮ್ಸು ಎಲ್ಲ ಶುರುವಾಗೋದು ಹಾಗೆ. ನಾವು ಏನು ಪ್ರಕೃತಿ ಕೊಟ್ಟಿದ್ದೀವಿ, ಪ್ರಕೃತಿ ಅದನ್ನೇ ನಮಗೆ ಬೇರೆ ರೀತಿಯಾಗಿ ಉಡುಗೊರೆನ ಕೊಡ್ತಾಯಿದೆ. ಅದಕ್ಕೆ ಹೇಳೋದು, ನಮ್ಮ ಅಭಿವೃದ್ಧಿಗೆ ಎಷ್ಟು ಬೇಕೋ ಅಷ್ಟನ್ನಷ್ಟೇ ಯೂಸ್ ಮಾಡಿಕೊಂಡು ನಮ್ಮ ದುರಾಸೆಗೆ ದುರ್ಬಳಕೆ ಮಾಡಿಕೊಳ್ಳದೆ ಆ್ಯಂಡ್ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನಷ್ಟೇ ನಾವು ಬಳಸ್ಕೋಬೇಕು ಅಂತ ಹೇಳೋದು. ಆ್ಯಂಡ್ ನಮಗೆ ಪ್ರಕೃತಿ ತುಂಬ ಕೊಟ್ಬಿಟ್ಟಿದೆ ನೋಡು, ನನ್ನ ಜೊತೆ ನೀನು ಬದುಕು ಅಂತ ಹೇಳುತ್ತೆ. ಆದರೆ ಜನ ಏನು ಮಾಡ್ತಾರೆ, ನಾನಷ್ಟೇ ಬದುಕಬೇಕು, ನೀನು ನನಗೆ ಅವಕಾಶ ಕೊಡೋದಲ್ಲ, ನಾನು ನಿನ್ನನ್ನು ಸರ್ವನಾಶ ಮಾಡ್ತೀನಿ ಅಂತ ಹೊರಟ್ಬಿಟ್ಟಿದ್ದಾನೆ. ಆ್ಯಂಡ್ ಜನ ಎಷ್ಟೇ ಮಾಡಿದ್ರು ಒಂದಲ್ಲ ಒಂದಿನ ಮುಳುಗಿ ಹೋಗೋದೇ ಸೈ ಆಯಿತಾ. ಯಾರು ಏನು ಶಾಶ್ವತ ಅಲ್ಲ, ಇವತ್ತಿದ್ದವರು ನಾಳೆ ಇರಲ್ಲ, ನಾಳೆ ಇದ್ದವ್ರು ನಾಡಿದ್ದಿರಲ್ಲ. ಆ್ಯಂಡ್ ಪ್ರತಿದಿನ ಹುಟ್ಟು ಸಾವು ಅನ್ನೋದು ಕೇಳ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ ಆಯಿತಾ. ಅಂಥದ್ರಲ್ಲಿ ನಾವು ಪ್ರಕೃತಿ ಜೊತೆ ಆಟ ಆಡೋಕ್ಕೆ ಹೋಗ್ತೀವಿ ಅಂದರೆ ಸುಮ್ಮನೆ ಬಿಡುತ್ತಾ? ನಮಗೆಷ್ಟು ಬದುಕೋ ಹಕ್ಕನ್ನು ಕೊಟ್ಟಿದೆಯೋ ಕಸ್ಕೊಳ್ಳೋ ಹಕ್ಕನ್ನು ಅಷ್ಟೇ ಕೊಟ್ಟಿದೆ. ಆ್ಯಂಡ್ ಪ್ರೆಸೆಂಟ್ ಡೇಸಲ್ಲಿ ನಡೀತಿರೋ ಘಟನೆಗಳು, ಒಂದಷ್ಟು ಇನ್ಸಿಡೆಂಟ್ಗಳು ನೋಡಿಬಿಟ್ರೆ ಎಲ್ಲಿ ಪ್ರಕೃತಿ ಜೊತೆಗೆ ಈ ಯುಗನೇ ಅಂತ್ಯ ಆಗುತ್ತೇನೋ ಅನ್ನೋಷ್ಟು ತಲೆಗಳು ಓಡಾಡೋಕ್ಕೆ ಶುರು ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ, ಅನ್ಯಾಯ, ಮೋಸ, ವಂಚನೆ. ಇವಾಗ ನೋಡಿದ್ರೆ ಬರೀ 9 ವರ್ಷದ ಮಕ್ಕಳಾಗ್ತವೆ. ಏನಾಗ್ತಿದೆ ದಿನ ನೋಡಿದ್ರೆ, ರೇಪ್ ಆಗುವಂಥದ್ದು, ಮರ್ಡರ್ಗಳಾಗುವಂಥದ್ದು, ಸರಿಯಾದ ಕಾನೂನು ವ್ಯವಸ್ಥೆ ಇಲ್ದಿರುವಂಥದ್ದು, ಇದನ್ನೆಲ್ಲ ಗಮನಿಸಿದಾಗ ನಾವುಗಳೆಲ್ಲ ತುಂಬ ದಿನ ಇರಲ್ವೇನೋ, ಪ್ರಕೃತಿ ಜೊತೆಗೆ ಜನರ ಮನಸ್ಥಿತಿ ಎಲ್ಲನೂ ಮೇಲೆ ಕೆಳಗೆ ಮಾಡಿ ಮುಳುಗಿ ಸಾಗ್ಬಿಡತ್ತೇನೋ ಅನ್ನಷ್ಟು ತಲೆಯಲ್ಲಿ ಯೋಚನೆಗಳು ಆರಂಭ ಆಗಿರುತ್ತೆ. ಆ್ಯಂಡ್ ದಿನ ನಡೀತಿರೋ ಘಟನೆಗಳನ್ನ ನೆನೆಸ್ಕೊಂಡ್ರೆ ಅಂತೂ ಭಯನೇ ಆಗತ್ತಪ್ಪ. ನಾವು ನಿಜವಾಗ್ಲೂ ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಏನು ನಡೀತಿದೆ ಅಂತ ಊಹೆನೂ ಮಾಡ್ಕೊಳಕ್ಕಾಗಲ್ಲ.
ಅಷ್ಟು ಇವತ್ತು ಸಮಾಜ ಹಾಳಾಗಿಬಿಟ್ಟಿದೆ. ಆ್ಯಂಡ್ ನನ್ನ ಮಾತು ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಎಲ್ಲಿಂದ ಎಲ್ಲೆಲ್ಲಿಗೋ ಹೋಗ್ತಿದೆ. ಏನೇ ಹೇಳಿ ನನ್ನನ್ನಂತರೂ ಫುಲ್ ಸಮಾಧಾನ ಮಾಡುತ್ತೆ. ನಾನೇನೋ ಒಂದು ದುಃಖದಲ್ಲಿರುವಾಗ, ಬೇಜಾರಲ್ಲಿರುವಾಗ ಒಂದು ಸಮಾಧಾನ ಕೊಡುತ್ತೆ ಅಂದರೆ ಅದು ನನಗೆ ಟ್ರಾವೆಲ್ ಮಾತ್ರ. ನಾನು ಆಲ್ರೆಡಿ ಎಲ್ಲರ ಜೊತೆ ಇರಬೇಕು ಅನ್ನೋಂತಹ ಮನಸ್ಥಿತಿಯಿಂದ ಹೊರಗೆ ಬಂದು ಇವತ್ತು ಒಬ್ಬಳೇ ಲೈಫ್ ಲೀಡ್ ಮಾಡಬೇಕು ಅಂತ ಹೊರಟಿದ್ದೀನಿ. ಅಂದರೆ ನನ್ನ ಲೈಫಲ್ಲೂ ಅಂಥದ್ದು ಏನೋ ಒಂದು ಆಗಿರುತ್ತೆ ಅಲ್ವಾ. ಸೊ ಫ್ಯೂಚರಲ್ಲಿ ಎಲ್ಲನೂ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ನನ್ನ ಸರ್ವ ಪ್ರಾಬ್ಲಮ್ಸಿಗೂ, ಸರ್ವ ನೋವಿಗೂ ಅಂದರೆ ಏನು ಹೇಳ್ಬೋದು, ಅದಕ್ಕೆ ಹೇಳೋಕ್ಕೇನೋ ನೆನಪಾದ ಹೇಳ್ತೀನಿ ಬಿಡಿ. ಆ್ಯಂಡ್ ಎಲ್ಲ ಪ್ರಾಬ್ಲಮ್ಸಿಗೂ ನನಗೆ ಒಂದು ಸಲ್ಯೂಷನ್ ಅಂದರೆ ಅದು ಟ್ರಾವೆಲ್ ಮಾತ್ರ. ಅದು ಮಾತ್ರ ನನ್ನ ಯಾವುದೇ ಪ್ರಾಬ್ಲಮ್ಸ್ನಾದ್ರೂ, ಎಷ್ಟೇ ಬೇಜಾರಲ್ಲಿದ್ದರೂ ಹೀಲ್ ಮಾಡೋಕ್ಕಾಗೋದು ಅದ್ರ ಕೈಯಲ್ಲಿ ಮಾತ್ರ. ಟ್ರಾವೆಲ್ ಆ್ಯಂಡ್ ದಿಸ್ ಟೈಪ್ ಆಫ್ ಫಾರೆಸ್ಟ್ ಏರಿಯಾಸ್ ಅದನ್ನೆಲ್ಲ ನೋಡ್ತಾ ಇದ್ದರೆ ಹೇಳ್ತೀನಲ್ಲ, ಕಳೆದೇ ಹೋಗ್ತೀನಿ, ಮುಳುಗೇ ಹೋಗ್ತೀನಿ. ಆ್ಯಂಡ್ ಅದ್ರ ಮುಂದೆ ನನ್ನ ನೋವು ದುಃಖ ಎಲ್ಲ ಏನೂ ಅಲ್ಲ. ಅದರಲ್ಲೂ ಎಸ್ಪೆಷಲಿ ಈ ನೈಟ್ ಟೈಮ್ ಟ್ರಾವೆಲ್ ಇದೆಯಲ್ಲ, ಅದು ಇನ್ನೂ ಮಜಾ ಕೊಡುತ್ತೆ. ಆ್ಯಕ್ಚುಲಿ ನೈಟ್ ಟೈಮ್ ಆದರೆ ಆ ಒಂದು ಇನ್ಸೆಕ್ಟ್ಸ್ ಸೌಂಡ್ ಇರುತ್ತಲ್ಲ, ಆ ಹುಳುಗಳ ಸೌಂಡು ಜೊತೆಗೆ ತಂಪಾದಂತಹ ತಣ್ಣನೆ ಗಾಳಿ, ಆ ಮರ ಗಿಡಗಳು ವಾಲಾಟ ಅದನ್ನೆಲ್ಲ ನೋಡಿಕೊಂಡು, ಆ್ಯಕ್ಚುಲಿ ಆ ಘಾಟ್ ಸೆಕ್ಷನಲ್ಲಿ ಬಸ್ಸೇನು ಹೋಗ್ತಾ ಇರತ್ತಲ್ಲ, ಆ ಟೈಮಲ್ಲಿ ಬೆಳಕು ಹಾಕಿರ್ತಾರೆ. ಆ್ಯಂಡ್ ಆಪೋಸಿಟಲ್ಲಿರುವಂತಹ ಮರ ಬಳ್ಳಿ ಗಿಡ ಅಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ, ಅಲ್ಲಿ ಏನೂ ಸಿಗಲ್ಲ. ಎಷ್ಟು ಸಾಧ್ಯನೋ ಅಷ್ಟು ನಿಶ್ಶಬ್ದವಾಗಿರುತ್ತೆ ಪ್ರಕೃತಿ. ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಿದ್ರೆ ನೆಮ್ಮದಿ ಸಿಗದೇ ಇರತ್ತಾ. ಹಾಗೆ ಟ್ರಾವೆಲ್ ಮಾಡ್ಕೊಳ್ತಾ ಇದು ನೋಡ್ಬೋದು. ಧರ್ಮಸ್ಥಳಕ್ಕೆ ಹೋಗೋಂಥ ಟೈಮಲ್ಲಿ ಏನು ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನ ಇಲ್ಲಿದೆ, ಅದನ್ನು ಹಾಗೆ ನೋಡಿಕೊಂಡು ಒಂದಷ್ಟು ವೆಹಿಕಲ್ಸ್ಗಳನ್ನ ನೋಡಿಕೊಂಡು ಆಪೋಸಿಟಲ್ಲಿರುವಂತಹ ವೆದರ್ನ ಎಂಜಾಯ್ ಮಾಡಿಕೊಂಡು, ಜೊತೆಗೆ ಅಕ್ಕಪಕ್ಕ ವಾಮಿಟ್ ಮಾಡ್ತಿದ್ದವ್ರನ್ನ ನೋಡಿಕೊಂಡು ಟ್ರಾವೆಲ್ ಮಾಡ್ತಾ ಶುರು ಮಾಡಿದ್ದು. ಆ್ಯಂಡ್ ಇದು ಚಿಕ್ಕಮಂಗ್ಳೂರು ಬರ್ತಿದ್ದಂಗೆ ಬಸ್ ಪೂರ್ತಿ ಖಾಲಿಯಾಗಿತ್ತು. ನಾನಂದ್ರೆ ಫುಲ್ ನಿದ್ರೆ ಹೊಡೆದ್ಬಿಟ್ಟಿದ್ದೆ. ಆಮೇಲೆ ಹಂಗೆ ಮತ್ತೆ ಟ್ರಾವೆಲ್ ಸ್ಟಾರ್ಟ್ ಆಯಿತು, ಜನಗಳು ಬಂದರು. ಜೊತೆಗೆ ಟ್ರೈನ್ ಇಲ್ಲಿ ಹೋಗ್ತಿದೆ ಅಂತ ಅಂದು ಸ್ಟಾಪ್ ಮಾಡಿದಂತಹ ಟೈಮಲ್ಲಿ ಸೌತೆಕಾಯಿನೂ ತೊಗೊಂಡಿದ್ದಾಯಿತು. ಆ್ಯಂಡ್ ಅದನ್ನು ತಿನ್ಕೊಂಡು ಮಧ್ಯಾಹ್ನ ಏನೂ ತಿನ್ನಲಿಲ್ಲ ನಾನು, ಬೆಳಗ್ಗೆನೂ ಏನೂ ತಿಂದಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಸಿವಾಯ್ತಲ್ಲ ಅಂತ ಅಂದು ಸೌತೆಕಾಯಿ ತೊಗೊಂಡೆ. ಆ್ಯಂಡ್ ರೈಲ್ವೆ ಟ್ರ್ಯಾಕ್ ಹತ್ರ ನಿಲ್ಲಿಸಿದ್ರಿಂದ ರೈಲ್ ಹೋಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಹಂಗೆ ವೀಡಿಯೋ ಮಾಡ್ತಾಯಿದ್ದೆ. ಇದೆಲ್ಲ ನೋಡ್ಬೋದು. ಟ್ರೈನ್ ಹೋಗಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗಿರೋ ಥರ ಆಗಿತ್ತು. ಆ್ಯಂಡ್ ಇವಾಗ ಒಂದಷ್ಟು ರೋಡ್ಗಳನ್ನೇನೋ ನೋಡ್ತೀವಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ವೀಡಿಯೋಗೂ ಸಿಕ್ಕಾಪಟ್ಟೆ ಸಕ್ಕದ ಬರುತ್ತೆ. ಆ್ಯಂಡ್ ಇನ್ನು ತರೀಕೆರೆ ರೀಚ್ ಆಗೋಕ್ಕೂ ಸ್ವಲ್ಪ ಹೊತ್ತು ಮುಂಚೆ ಊಟಕ್ಕಂತ ಸಂಜೆ ಒಂದು 4 ಗಂಟೆ ಅಷ್ಟೊತ್ತೇ ನಿಲ್ಲಿಸಿದ್ರು. ಸೊ ಆ ಟೈಮಲ್ಲಿ 4 ಗಂಟೆ 3:30 ಅಷ್ಟೊತ್ತಿಗೆ ರೋಟಿ ದಾಲ್ ತೊಗೊಂಡು ಆಮೇಲೆ ನಮ್ಮ ಚೈಲ್ಡ್ಹುಡ್ ಬಾದುಷಾ ಅವೆಲ್ಲ ಸಿಕ್ಕಾಪಟ್ಟೆ ತಿಂತಾಯಿದ್ವಿ. ಅದನ್ನು ತೊಗೊಂಡು ಮತ್ತೆ ಟ್ರಾವೆಲ್ ಸ್ಟಾರ್ಟ್ ಮಾಡಿಕೊಂಡು ಆ್ಯಂಡ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದು ನೋಡ್ಬೋದು ತರೀಕೆರೆಯಲ್ಲಿ, ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿರುವಂತಹ ತರೀಕೆರೆಯಲ್ಲಿ ಈ ಒಂದು ಕಾಮಗಾರಿ ನಡೀತಾ ಇರುವಂಥದ್ದು. ಫುಲ್ ಧೂಳು ಗುರ್ವೆ, ಏನಾದರೂ ಬಸ್ ಹಿಂದೆ ನಿಂತ್ಕೊಂಡ್ಬಿಟ್ರೆ ಮುಗ್ದೇ ಹೋಯ್ತು. ಅಷ್ಟು ಕಲರ್ಫುಲ್ಲಾಗಿ ಚೇಂಜ್ ಆಗಿಬಿಡ್ತಾರೆ. ತರೀಕೆರೆ ರೋಡ್ ಅಷ್ಟೊಂದು ಚೆನ್ನಾಗಿದೆ, ಹೇಳಬಾರ್ದು ನೋಡಿ. ಆ್ಯಂಡ್ ಅದ್ರ ಮಧ್ಯೆ ಮತ್ತೆ ಯಾರ್ಯಾರು ಅದು ಇದು ಮಾರ್ಕೊಂಡು ಬಂದರು. ಬಟ್ ನಾನೇನೂ ತೊಗೊಳ್ಳಿಲ್ಲ, ನಂಗೆ ಸಾಕಾಗ್ಬಿಟ್ಟಿತ್ತು. ರೋಟಿ ಮತ್ತು ದಾಲ್ ತಿಂದಿದ್ನಲ್ವ, ಸೊ ಅದೇ ಸಾಕು ಅನಿಸ್ಬಿಟ್ಟಿತ್ತು. ನನ್ನದು ಎಷ್ಟು ಆ್ಯಕ್ಚುಲಿ ನೆನ್ನೆ ನೈಟ್ 8:35ಕ್ಕೆ ಮನೆ ಬಿಟ್ಟವಳು. ಇವತ್ತು ನಾನು ಸಂಜೆ ಎಷ್ಟು ಗಂಟೆಗೆ ಗೊತ್ತಾ, 6:15ಗೆಲ್ಲ ನಾನು ಮನೆ ರೀಚ್ ಆಗಿದ್ದಾಯಿತು. ಇದಂತರೂ ನನ್ನ ತರೀಕೆರೆ ವೀಡಿಯೋ ಮಾಡ್ಕೊಂಡು ಅದೆಷ್ಟು ತರೀಕೆರೆ ರೋಡಿಗೆ ಸಂಬಂಧಪಟ್ಟಂತಹ ವೀಡಿಯೋನ ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಅಷ್ಟೊಂದು ವೀಡಿಯೋಗಳು ಹಾಕಿದ್ದೀನಿ, ಯಾಕಂದರೆ ಅಲ್ಲಿ ರೋಡ್ ಅಷ್ಟೊಂದು ಚೆನ್ನಾಗಿತ್ತಲ್ವ, ಅದಕ್ಕೋಸ್ಕರ ಹಾಕಿದ್ದೆ. ಈಗ ನೋಡಿ ಬಸ್ ಬರುತ್ತೆ, ದರಿದ್ರ ಹಿಂದೆ ಅದು ಎಷ್ಟು ಧೂಳು ನೋಡಿ. ಏನಾದರೂ ಹಿಂದೆ ನಿಂತ್ಕೊಂಡ್ರೆ ಫುಲ್ ಕಲರ್ ಚೇಂಜ್ ಆಗಿಬಿಟ್ಟಿರ್ತಾರೆ ನೋಡಿ, ಅಷ್ಟು ರಸ್ತೆ ಹಾಳಾಗಿದೆ ಅನ್ನೋಕ್ಕಿಂತ ಇವಾಗ ಅದು ರಸ್ತೆ ಎಲ್ಲ ರೆಡಿ ಮಾಡ್ತಿರೋದ್ರಿಂದ ಅಷ್ಟೊಂದು ಧೂಳು ಬರ್ತಿದೆ. ಗೊತ್ತಿಲ್ಲ, ಅದು ಸುಮಾರು ತಿಂಗಳುಗಳೇ ಆಯಿತು ಮಾರ್ರೆ ಅದು ರಸ್ತೆನ ರೆಡಿ ಮಾಡೋಕ್ಕೆ ಹಿಡ್ದು. ಅದಿನ್ನೂ ಯಾವಾಗ ಏನು ಮಾಡಿ ಮುಗಿಸ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಹಿಂಗೆ ತರೀಕೆರೆದು ವೀಡಿಯೋ ಮಾಡ್ಕೊಳ್ತಾ ನಾನು ನಮ್ಮ ಶಿವಮೊಗ್ಗಕ್ಕಂತ ತರೀಕೆರೆಲ್ಲ ಇಳ್ಕೊಬೋದಿತ್ತು, ಬಟ್ ನಂಗೆ ಟ್ರಾವೆಲ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದ್ಬಿಟ್ಟು ಹಾಗೆ ಕ್ಯಾರಿ ಮಾಡ್ಕೊಂಡು ನಮ್ಮ ಶಿವಮೊಗ್ಗನ ಅಂತೂ ಇಂತೂ
5:30 ಅಷ್ಟೊತ್ತಿಗೆ ರೀಚ್ ಆಗೇ ಬಿಟ್ಟೆ. ಆ್ಯಂಡ್ ಶಿವಮೊಗ್ಗ ಇಳಿತಿದ್ದಂಗೆ ಒಂದು ಸೋಡಾ ಕುಡಿದು ಒಳ್ಳೆ ಸಕ್ಕತ್ತಾಗಿತ್ತು. ಜೀರಾ ಸೋಡಾ ಕುಡ್ಕೊಂಡು ಒಳ್ಳೆ ತಣ್ಣಗಿತ್ತು. ಅದು ನೋಡಿ ಹೇಗೆ ಮಾಡ್ತಿದ್ದಾರೆ ಅಂತ. ಅದನ್ನು ಕುಡ್ಕೊಂಡು ಮತ್ತೆ ನಾನು ಈ ಕಡೆ ಬಂದಿದ್ದಾಯಿತು. ನೋಡ್ಬೋದು ಅದು ಸೋಡಾ ಏನು ಚೆನ್ನಾಗಿತ್ತು ಗೊತ್ತಾ, ಸಖತ್ತಾಗಿತ್ತು. ಅಷ್ಟನ್ನು ಮಾತ್ರ ಹೇಳ್ಬೋದು. ಆ್ಯಂಡ್ 25 ರೂಪಾಯಿ ಅದಕ್ಕೆ. ಆಮೇಲೆ ಮತ್ತೆ ನಮ್ಮೂರಿಗೆ ಬರೋಂತಹ ಬಸ್ ಸಿಕ್ಕಿತ್ತು. ಬಸ್ ಹತ್ಕೊಂಡು ಆ್ಯಕ್ಚುಲಿ ಶಿವಮೊಗ್ಗ ಎಷ್ಟೊತ್ತಿಗೂ ರೀಚ್ ಆದೆ ನಾನು. ಒಟ್ಟಿನಲ್ಲಿ 6:15 ಒಳಗೆಲ್ಲ ನಾನು ಮನೇಲಿದ್ದೆ. ಆ್ಯಂಡ್ ಇದು ನಮ್ಮೂರ ದಾರಿ, ನಮ್ಮ ಶಂಕರಘಟ್ಟಕ್ಕೆ ಬರುವಂತಹ ದಾರಿ. ಅದ್ರ ಮಧ್ಯೆ ಒಂದಷ್ಟು ವೀಡಿಯೋನ ಮಾಡಿಕೊಂಡು ನಮ್ಮೂರಿಗೆ ರೀಚ್ ಆಗೋಣ ಅಂತ ಹೊರಟೆ. ಆ್ಯಂಡ್ ನಿಮ್ಮ ಭೇಟಿಯಾಗಿ ತುಂಬ ದಿನ ಆಗಿತ್ತು ಅಲ್ವಾ. ಆಫ್ಟರ್ ಲಾಂಗ್ ಟೈಮ್ ನಾವು ಬಂದಿದ್ದೀನಿ. ಎಲ್ರದ್ದು ಸಪೋರ್ಟ್ ಇಲ್ಲ. ಆ್ಯಂಡ್ ನಂದು ಯಾಕೆ ಸ್ಟಾಪ್ ಆಗಿತ್ತು ಅಂದರೆ ನಂದು ಅದೇ ಸ್ಟಡಿ ಪರ್ಪಸ್ ಮತ್ತು ಹೊರಗಡೆ ಅದು ಇದು ಅಂತ ಅಂದ್ಕೊಂಡು ಸ್ವಲ್ಪ ಟೆನ್ಷನ್ಸು, ಬೇರೆ ಬೇರೆ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ನನ್ನ ವೀಡಿಯೋಗೆ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ನಿಮ್ಮ ಆಶೀರ್ವಾದ ಇರಲಿ, ಯಾವಾಗಲೂ ಈ ಹುಡುಗಿ ವೀಡಿಯೋ ಮಾಡ್ತಾ ಇರಲಿ, ಏನೇ ಪ್ರಾಬ್ಲಮ್ಸ್ ಇದ್ದರೂ ಸಾಲ್ವ್ ಆಗಿಬಿಡಲಿ ಅನ್ನೋ ನಿಮ್ಮ ಬ್ಲೆಸ್ಸಿಂಗ್ಸ್ ಇರುತ್ತಲ್ಲ, ನನ್ನ ತುಂಬ ಚೆನ್ನಾಗಿ ಕಾಪಾಡುತ್ತೆ ಅನಿಸುತ್ತೆ. ಆ್ಯಂಡ್ ಯಾವಾಗಲೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಯಾಕಂದರೆ ಕೆಟ್ಟ ಕಣ್ಗಳು ಬಿದ್ದಾಗ ಸ್ವಲ್ಪ ಹಾಗೆ ಪರ್ಸ್ನಲಿ ಎಲ್ಲ ಜಾಸ್ತಿ ಆಗುತ್ತಂತೆ ಪ್ರಾಬ್ಲಮ್ಸ್ಗಳು. ಹಾಗೆ ನನಗೂ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ನೋಡ್ಬೋದು, ನನಗೆ ಇದೊಂದು ಏರಿಯಾ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಲಕ್ಕಿನಕೊಪ್ಪದಿಂದ ಜಂಕ್ಷನ್ವರೆಗೂ ಇರುವಂತಹ ಈ ರಸ್ತೆ. ಅದನ್ನು ಒಂದಷ್ಟು ವೀಡಿಯೋ ಮಾಡಿಕೊಂಡು ಇನ್ನೇನು ಫುಲ್ಲು ಕತ್ಲಾಗ್ತಾ ಇತ್ತು ಆಯಿತಾ. ಸನ್ಸೆಟ್ ಸ್ಟಾರ್ಟ್ ಆಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾನು ನಮ್ಮ ಶಂಕರಘಟ್ಟಕ್ಕೆ ವಿಥಿನ್ 24 hours ಅಲ್ಲ, 21 to 22 hours ಒಳಗೆ ನಾನು ರೀಚ್ ಆಗಿದ್ದಾಯಿತು. 8:35 ಮನೆ ಬಿಟ್ಟೋಳು ನಾನು. ಎಷ್ಟು ನೆಕ್ಸ್ಟ್ ಡೇನೇ 6:30 ಒಳಗೆಲ್ಲ ಮನೇಲಿದ್ದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಬೇಗ ಬಂದಿದ್ದೀನಿ ಅಂತ. ನಮ್ಮಮ್ಮ ಅದೇ ಶಾಕು, ಅಲ್ಲೇ ಮಂಗಳೂರನ್ನ ಇಷ್ಟು ಬೇಗ ಹೋಗಿ ಸುತ್ತರ್ಕೊಬಂದಿಯಾ ನೀನು ಅಂತ. ಆ್ಯಕ್ಚುಲಿ ಮಂಗಳೂರೆಲ್ಲ ಅಂಥ ಸುತ್ತರಿ ಅಂಥದ್ದೇನಿಲ್ಲ. ಹೋಗಿದ್ದು 1 ಗಂಟೆ ಕೆಲಸ ಮುಗಿಸ್ಕೊಂಡಿದ್ದು ಮತ್ತೆ ಬಂದಿದ್ದಾಯಿತು. ಆ್ಯಂಡ್ ಇದಾಗಿತ್ತು ನನ್ನ ಕಂಪ್ಲೀಟ್ 22 to 21 hours ವೀಡಿಯೋ. ಸೊ ಸ್ನೇಹಿತರೆ, ಎಲ್ಲರೂ ಕೂಡ ವೀಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ ನನಗೆ ತುಂಬ ಇಂಪಾರ್ಟೆಂಟ್. ನಿಮ್ಮ ಏನು ಸಪೋರ್ಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ಒಂದು ಅದ್ಭುತವಾದಂತಹ ಸನ್ಸೆಟ್ನ ನಿಮ್ಮ ಮುಂದೆ ಇಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿರಿ ಅಂತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ, ಆ್ಯಂಡ್ ಮುಂದೆನೂ ಚೆನ್ನಾಗಿರಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಎಲ್ರಿಗೂ ಒಳ್ಳೆಯದಾಗಲಿ.